ಎಲ್ಲಿ ನೋಡಿದ್ರು ಇವಳೆ ಕಾಣಿಸ್ತಾಳ ನಮಗೆ. ಏನದು ಬೊಮ್ಮೆಗಳು ನಮ್ಮ ಜೊತೆ ನಮ್ಮ ಲಕ್ಷ್ಮಿ ಇದ್ದಾರೆ ಇಲ್ಲೇ. ನಮ್ಮ ಖುಷಿಗೆ ನನಗೆ 400 ಕಂಪ್ಲೀಟ್ ಆಗಿದ್ದ ತಕ್ಷಣ ಲೀವ್ ಬರ್ತೀನಿ. ಇವಾಗ ಈ ಜಾಗದಲ್ಲಿ ನಾವು ಹೆಂಗೆ ಹೋಗೋದು? ಖುಷಿ ನಾವು ಕಿಡ್ನಾಪ್ ಮಾಡಿದ್ವಿ ನಮ್ಮ ಮನೆಗೆ. ಗೈಸ್ ನೀವು ಕೂಡ ಅಮ್ಮಗೆ ಹೆಲ್ಪ್ ಮಾಡಿದ್ದೀರಾ? ಬಾಯ್ ಬರ್ತಾಳೆ, ದೇಪ್ತಿದೆ ಕಾಸು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಓಕೆ, ಇವತ್ತಿನ ಬ್ಲಾಗ್ ತಮ್ಮನೇಲಿ ನೋಡಿರ್ತೀರಾ, ಲಕ್ಷ್ಮಿ ಹಬ್ಬ. ಸೊ ನಮ್ಮ ಜೊತೆ ನಮ್ಮ ಲಕ್ಷ್ಮಿ ಇದ್ದಾರೆ ಇಲ್ಲೇ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ಲಕ್ಷ್ಮಿ ಹಬ್ಬ, ಇವತ್ತಲ್ಲ ಸರಿ ನಾಳೆ ಲಕ್ಷ್ಮಿ ಹಬ್ಬ. ಸೊ ಅದಕ್ಕೆ ಇವತ್ತು ನಾವು ಏನು ಮಾಡಿದ್ವಿ, ನಿಮಿಷ ಅದು ಬಡ್ಕೋತೈತೆ ಅವಿಂದ ಕಾರಣ ಅಂತ. ಅದಕ್ಕೆ ಇವತ್ತು ನಾವು ಹೋಗ್ಬಿಟ್ಟು ಹೂವು ಮತ್ತೆ ಏನು ತರ್ಬೇಕಮ್ಮ? ಹಣ್ಣು, ಹೂವು, ಪೂಜೆಗೆ ಏನೇನು ಬೇಕೋ ಅವೆಲ್ಲ ತೊಗೊಂಬರ್ಬೇಕು. ಸೊ ಅರ್ಧ ಶಾಪಿಂಗ್ ಅವತ್ತಾಗಿತ್ತು, ಇನ್ನು ಅರ್ಧ ಶಾಪಿಂಗ್ ಇವತ್ತಾಗುತ್ತೆ. ಯಾಕಂದ್ರೆ ನಾವು ನಾಳೆ ಹಬ್ಬ ಇರೋದು, ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ನಾವೇನೋ ತೊಗೊಂಬಂದ್ರೆ ಹೂವುಗಳೆಲ್ಲ ಲೇಟ್ ಆಗುತ್ತೆ, ಫುಲ್ ಲೇಟ್ ಆಗುತ್ತೆ. ಪ್ಲಸ್ ಅಲ್ಲಿ ರಶ್ ಕೂಡ ಇರೋದು ಜಾಸ್ತಿ. ಇವತ್ತೇ ರಶ್, ಇವಾಗಲೇ ರಶ್ ಆಗಿರುತ್ತೆ. ರಶ್ ಪಕ್ಕ ರಶ್ ಇರುತ್ತೆ. ಮೋಸ್ಟ್ಲಿ ಪಾರ್ಕಿಂಗ್ ಜಾಗ ಸಿಗಲ್ಲ ಅನ್ಕೋತೀನಿ. ನಾವು ಮಧ್ಯಾಹ್ನ ಹೋಗೋಣ ಅನ್ಕೊಂಡ್ವಿ, ಗೊತ್ತಾಯ್ತು ಮಧ್ಯಾಹ್ನ ಮೇಲೆ ತುಂಬಾ ರಶ್ ಆಗ್ಬಿಡುತ್ತೆ. ಒಂದು ಪಾಪ ಅವ್ನು ಮಲಗಿದ್ದವನು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಬೇರೆ ಮಲ್ಕೊಂಡಿದ್ದೆ, 6 ಗಂಟೆಗೆ ಎದ್ದು ಇವಾಗ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಹೂವದ ರೇಟಲ್ಲಿ ಹೆಂಗಿರುತ್ತೆ ನೋಡೋಣ. ಹಣ್ಣು ತಗೋಬೇಕು. ಸೊ ಬಂದು ಹೋಗ್ಬಿಟ್ಟು ಫುಲ್ ಶಾಪಿಂಗ್ ಮಾಡ್ಕೊಂಡು ಬರೋಣ ಬನ್ನಿ. ಈಗ ಜಸ್ಟ್ ಕಾರ್ನ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ ಆ್ಯಕ್ಚುಲಿ. ಆದರೆ ಮುಂದೆ ಮಾರ್ಕೆಟಲ್ಲಿ ಬಂತು ಪಾರ್ಕಿಂಗ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಫುಲ್ ರಶ್ ಇದೆ ಅಂತ ಯಾರೋ ಒಬ್ರು ಬಂದು ಹೇಳಿದ್ರು ಮಾರ್ಕೆಟು. ಆದರೂ ಇನ್ನೇನು ಮಾಡೋದಂತ ಬಂದ್ಬಿಟ್ಟಿದ್ದೀವಿ. ಇವಾಗ ಹೂವು ತೊಗೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ನೋಡಿ ಹೆಂಗಿದೆ ಮಾರ್ಕೆಟ್, ಫುಲ್ಲು ರಶ್ ಆಗಿಬಿಡಿ ಗೈಸ್. ಎಲ್ಲ ಪಾರ್ಕಿಂಗ್ ಎಲ್ಲ ಹಾಕೊಂಡ್ಬಿಡೋರು ಹಿಂಗೆ ರೋಡಲ್ಲಿ. ನಾನು ಅಲ್ಲೇ ಹಾಕಿ ಬಂದ್ಬಿಟ್ಟಿದ್ದೀನಿ. ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಪೊಲೀಸ್ ಬೇರೆ ಅಲ್ಲೇ ಇದ್ರು, ಹಿಡಿದ್ಬಿಟ್ರೆ ಪೊಲೀಸ್ನವರು ಕಾಯ್ತಾ ಇರ್ತಾರೆ. ಸೊ ಬನ್ನಿ ಹೋಗ್ಬಿಟ್ಟು ಎಷ್ಟೆಷ್ಟು ರೇಟ್ಗಳು ಹೋದ್ರೆ ಕೇಳ್ಕೊಂಡು ಸಿಕ್ಕರೆ ಸಾಕು ನಮ್ಗೆ ಹೂವು. ರಶಲ್ಲಿ ನಮ್ಗೆ ಹೂವು ಸಿಕ್ಕರೆ ಸಾಕು. ಸೊ ಗಾಯ್ಸ್ ಜನಗಳು ಹೋಗ್ಬಿಟ್ಟು ಸೈಕ್ ಆಗ್ಬಿಡ್ತೀರ ನೋಡಿ. ಎಷ್ಟು ಜನ ಅವ್ರೆ, ಸಿಕ್ಕಾಪಟ್ಟೆ ಜನ ಗಾಯ್ಸ್. ಸೊ ಗಾಯ್ಸ್ ಈಚೆನೆ ಇಷ್ಟು ಜನ ಇದ್ದಾರೆ. ಒಳಗಡೆ ಜನ ಇರ್ತಾವೆ, ಜನ ಗೊತ್ತಿಲ್ಲ ಗಾಯ್ಸ್. ನಾವು ನಿಂತ್ಕೊಂಡ್ರೆ ಸಾಕು, ಅವರೇ ಕರ್ಕೊಂಡು ಹೋಗ್ತಾರೆ ಒಳಗಡೆಗೆ. ಗಾಯ್ಸ್ ಇವಾಗ ಈ ಜಾಗದಲ್ಲಿ ನಾವು ಹೆಂಗೆ ಹೋಗೋದು? ಅಯ್ಯೋ ಅಪ್ಪ, ಏನು ರಶ್ ಅಪ್ಪ ಗಾಯ್ಸ್. ಸಿಕ್ಕಾಪಟ್ಟೆ ರಶ್ ಗಾಯ್ಸ್. ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಜಾಗ ಇಲ್ಲ, ಆ ಥರ ರಶ್ಶು. ನಾವು ನಿಂತ್ಕೊಂಡಿದ್ದಕ್ಕೆ ಅವರೇ ತೊಳ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ಹೂವು ತೊಗೊಳ್ಳೋದು ಬೇಡ ಅಂತ ಡಿಸೈಡ್ ಆಗಿದ್ವಿ. ಬನ್ನಿ ನಮ್ಮ ಹತ್ರ ತೊಗೊಂಡು ಹೋಗ್ಬಿಟ್ಟು, ಅದೇ ಬೆಸ್ಟು. ಕಾಸು ಜಾಸ್ತಿ ಪರವಾಗಿಲ್ಲ. ಹೋಗೋಣ. 1 kg ಆ್ಯಪಲ್ ಎಷ್ಟು ಗೊತ್ತಾ? 200 ರೂಪಾಯಿ ಅಂತೆ. ನೋಡೋಣ ಇರಿ. ಅಲ್ಲಿ ಹೂವು ತೊಗೊಳೋದಕ್ಕಂತೂ ಆಗಲ್ಲ. ಅದಕ್ಕೆ ಅಟ್ಲೀಸ್ಟ್ ಬಂದ್ಬಿಟ್ಟು ಫ್ರೂಟ್ಸ್ ತೊಗೊಂಡಿದ್ದೀವಿ, ತೊಗೊಂಡು ಹೋಗ್ತೀವಿ. ಅಯ್ಯಪ್ಪ, ಸೊ ಗೈಸ್ ನಾವು ಹೂವಾನ ಮತ್ತು ಸರಿ ಹಣ್ಣು ತೊಗೊಂಡಿದ್ದೀವಿ. ಹೂವನ್ನ ಮಾತ್ರ ಇಲ್ಲಿ ಮುಟ್ಟೋದಕ್ಕೆ ಹೋಗಲ್ಲ. ಇಲ್ಲಿ ಮುಟ್ಟಿದ್ರೆ ಅಷ್ಟೇ ಮುಗೀತು. ನೋಡಿ ಇಲ್ಲಿ ತೊಂದು ಇಲ್ಲಿ ಹೂವು ನೋಡಿ, ಇಲ್ಲಿ ಅಷ್ಟು ರಶ್ ಇಲ್ಲ ಅಪ್ಪ. ಇಲ್ಲ ಮೋಸ್ಟ್ಲಿ ಯಾರಿಗೂ ಗೊತ್ತಿಲ್ಲ ಅನ್ಕೋತೀನಿ ಜನಗಳಿಗೆ. ಇಲ್ಲಿ ಬನ್ನಿ, ಇಲ್ಲಿ ತೊಗೊಳೋಣ ಹೂವನ. ಮಾರಿ 200 ತಗೋ ಸ್ವಲ್ಪ ಕಷ್ಟಪಟ್ಟು ಎಲ್ಲ ಕಟ್ತಾ ಅವ್ರು ಹೂವುಗಳು. ಇಷ್ಟು ಹೂವು ಖಾಲಿ ಮಾಡ್ತಾರಮ್ಮ, ಕಟ್ಬಿಟ್ಟು ಹೂವು ಒಂದ್ಬಿಟ್ಟು ಎಷ್ಟಮ್ಮ? 80 ರೂಪಾಯಿ 2 80 ರೂಪಾಯಿ 2 ಸರಿ ತೊಗೊಂಡಿದ್ದೀವಿ. ಇದು ತೊಗೊತೀವಿ. ಹೂವು ರೇಟ್ ಕೇಳೋಕ್ಕಲ್ಲ ಗೈಸ್. ಇದು 300 ರೂಪಾಯಿ ಅಂತ, ಇದು 500 ರೂಪಾಯಿ ಅಂತ. ಅಯ್ಯೋ ಅಪ್ಪ, ಗಂಧದ ಕಡ್ಡಿ ತೊಗೊತಿದ್ದಾರೆ ಪೂಜೆಗೆ. ಇದು 100 ರೂಪಾಯಿ ಅಂತ, ಪರವಾಗಿಲ್ಲ.
ಹಂಗೈತೆ ನೋಡಿ ಮಾರ್ಕೆಟು. ಹೆಂಗೆ ಕೆ ಜಿ? 80. ಅದು 100? ಅದು 100. ಪರವಾಗಿಲ್ಲಪ್ಪ, ಒಳ್ಳೊಳ್ಳೆ ರೇಟ್ ಹಾಕವ್ರೆ ಮಾರ್ಕೆಟಲ್ಲಿ. ಮಾರ್ಕೆಟ್ ಕಮ್ಮಿಯಿಂದ ಬಂದರೆ ಇಲ್ಲೂ ಜಾಸ್ತಿನೇ. ಹಬ್ಬ ಅಲ್ವಾ, ಅದಕ್ಕೆ ಜಾಸ್ತಿ. ಗೈಸ್ ವಿಲೇಜಲ್ಲಿ ಬಂದ್ಬಿಟ್ಟು 150 ರೂಪಾಯಿ ಅಂತ ಒಂದು ಕಟ್ಟು, ಅರ್ಧ 80. ಅದಕ್ಕೆ ನಾವು ಆಫ್ ತಗೋತಿದ್ದೀವಿ ಸಾಕು ಅಂತ. ಸೊ ಗೈಸ್ ನೋಡಿ ಏನೇನು ಮಾಡ್ತಾವೆ ಇವರು. ಏನದು? ಬೊಂಬೆಗಳು ನೀವೇನು ಮಾಡ್ತೀರಾ ಬೊಂಬೆಯಲ್ಲಿ? ಎಲ್ಲ ಅದು ಸೆಟ್ಟಿಂಗ್ ಮಾಡಬೇಕು, ಎಲ್ಲ ಹೊಡೆದೋಗಿದೆ. ಹಾಂ, ಸೆಟ್ಟಿಂಗ್ ಮಾಡಬೇಕು. ಸೆಟ್ಟಿಂಗ್ ಮಾಡಿ ತೊಗೊಂಡ್ತೀರಾ ನೀವು? ಸೂಪರ್, ಮಾಡಿ ಇದೆಲ್ಲ ಹಾಂ, ಲೈಟ್ ಸೆಟ್ಟಿಂಗ್ ಮಾಡಬೇಕು. ಹೊಡೆದೇ ಇರೋದು ನೀವು ಮಾಡ್ತೀರಾ ಹಿಂಗೆ ಮಕ್ಕಳು ಕೊಡೋಕ್ಕೆ? ನೋಡಿ ಗೈಸ್ ಪಾಪ ಅವ್ರ ಮಕ್ಕಳು ಕೊಡೋದಕ್ಕೆ ಹೊಡೆದೋಗಿರೋದನ್ನು ಅದನ್ನ ರೆಡಿ ಮಾಡಿ ತೊಗೊಂಡೋಗಿ ಕೊಡ್ತಾರೆ ನಮ್ಮ ಮಕ್ಕಳಿಗೆ. ಎಷ್ಟು ಪ್ಯೂರ್ ಹಾರ್ಟ್ ತಂದೆ ಅಂತಿರೋದು. ಬನ್ನಿ ಗೈಸ್, ಫೈನಲಿ ಹೂವು ತೊಗೊಂಡಿದ್ದೀವಿ, ಹಣ್ಣು ತೊಗೊಂಡಿದ್ದೀವಿ, ಎಲ್ಲ ತೊಗೊಂಡಿದ್ದೀವಿ. ನಾನು ಯಾವತ್ತೂ ನಿಮ್ಗೆ ಹೇಳ್ತಾ ಇರ್ತೀನಿ, ನೆವರ್ ಗಿವ್ ಅಪ್ ಅಂತ. ಯಾವತ್ತೂ ಯಾವುದಕ್ಕೂ ಬಿಟ್ಕೊಳಕ್ಕೆ ಹೋಗ್ಬಿಡಿ. ನೋಡಿ ನಾವು ಆಗಲ್ಲ ಅಂತ ಬಂದ್ಬಿಟ್ವಿ ಆ ಕಡೆ, ಆದ್ರೂ ಮತ್ತೆ ಓದ್ವಿ ತಗೊಂಡ್ಬಂದ್ವಿ ಅಷ್ಟೇ. ಫೈನಲಿ ನಾವು ಅಂದ್ಕೊಂಡಿಂದ ಮಾಡಲೇಬೇಕು ಲೈಫಲ್ಲಿ, ಯಾವತ್ತೂ ಬಿಟ್ಕೊಡ್ಬಾರ್ದು. ಫಸ್ಟ್ ಆಗಲ್ಲ ಅನ್ಸುತ್ತೆ, ಆಮೇಲೆ ಪರವಾಗಿಲ್ಲ, ಎಲ್ಲರೂ ಹೋಗ್ತಾರೆ, ನಾವು ಹೋಗೋದೇನು ದೊಡ್ಡ ವಿಷಯ ಅಲ್ಲ ಅಂತ ದುಡ್ಬೋದು ಅಷ್ಟೇ. ಸೊ ಇವಾಗ ತೊಗೊಂಡಿದ್ದೀವಿ, ಇವಾಗ ಬನ್ನಿ ಹೋಗೋಣ. ಸೊ ಗೈಸ್ ಈಗ ಜಸ್ಟ್ ಬಂದ್ವಿ. ಆ ಲಿಫ್ಟ್ ಬೇರೆ ನಮ್ಗೆ ವರ್ಕೇ ಆಗ್ತಿಲ್ಲ. ಇವಾಗ ಮತ್ತೆ ಇಲ್ಲಿನ ಇವೆಲ್ಲ ತೊಗೊಂಡು ಮೇಲೆ ಹೋಗ್ಬೇಕು ಗೈಸ್. ಅಪ್ಪ ರಾಮ, ಇಷ್ಟೊತ್ತು ಏನು ಅನ್ಸಿ ನಂಗೆ ಮಾರ್ಕೆಟ್ ರೋಡು ಅಮ್ಮ, ಇಲ್ಲಿ ಮೇಲೆ ಇರ್ತದೆ ಒಂದು ದೊಡ್ಡ ಟಾಸ್ಕ್ ತಮಗೆ. ಇವಾಗ ಬನ್ನಿ ಹೋಗೋಣ. ಗೈಸ್ ಯಾವ ಥರ ಮಳೆ ಅಂದರೆ ನೆಕ್ಸ್ಟ್ ಲೆವೆಲಾಗಿ ಮಳೆ ಬರ್ತಿದೆ. ಟೈಮ್ ಬಂದ್ಬಿಟ್ಟಾಗಲಿ ಇವಾಗ 10:15 ಆಗಿದೆ. ನಾವು ಬೆಳಗ್ಗೆ ಹೂವು ತೊಗೊಂಡ್ಬಂದ್ಬಿಟ್ಟು ಮನೆಯೆಲ್ಲ ಫುಲ್ಲು ನಮ್ಮ ಅಮ್ಮ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಆಮೇಲೆ ಪೂಜೆ ಸಾಮಾನು ಗೇಮ್ ಮಕ್ಕಳೆಲ್ಲ ಅಲ್ಲೆಲ್ಲ ಅದನ್ನ ರೆಡಿ ಮಾಡ್ಕೊತಿದ್ದಾರೆ. ಆದರೆ ಮಳೆ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಿದೆ ಗೈಸ್. ಅಂದರೆ ಲಕ್ಷ್ಮೀ ಹಬ್ಬ ಜೋರಂತ ಅರ್ಥ. ಬನ್ನಿ ನಾವು ಅಮ್ಮ ನೋಡೋಣ ಏನು ಮಾಡ್ತೀರಂತ. ಅಮ್ಮ ಏನು ಮಾಡ್ತಿದ್ಯಾ? ಮಳೆ ನಮ್ಮ ಈ ಜೋರ ಬರ್ತಿದೆ. ಹಾಂ, ಗೈಸ್ ಮಾವಿನೆಲೆ ಮರ್ತೋಗ್ಬಿಡಿ ನಾನು. ಸೊ ನಾನು ಹೋಗ್ಬಿಟ್ಟು ತೊಗೊಂಬಂದೆ ಅವನ್ನ. ಅಮ್ಮ ಇವಾಗ ಎಲ್ಲಿಗೆ ಬಂತು ಇವಾಗ ಲಾಸ್ಟು? ಹಾಂ, ಸ್ನಾನ ಮಾಡ್ಕೊಂಬಂದಾದ್ಮೇಲೆ ನಮ್ಮ ಲಕ್ಷ್ಮಮ್ಮನ್ನ ಇವಾಗ ಕುಣಿಸ್ತೀವ. ಇವಾಗ ಹೆಂಗಮ್ಮ? ಯಾವಾಗಲೂ ಕೂತಿರ್ತಾರೆ. ಅಲ್ಲ ಇವಾಗ ಕುಣಿಸ್ತೀವಲ್ಲ ಇಲ್ಲಿ ನಮ್ಮನೇಲಿ. ಇವಾಗ ಎಲ್ಲ ರೆಡಿ ಮಾಡಿದ್ರಲ್ಲ, ಸೀರೆ ಗಿರೆ ಎಲ್ಲ ಉಡಿಸಿ ಕಳಸನ ಬೆಳಿಗ್ಗೆ ಪೂಜೆ ಮಾಡಿ ಇಟ್ಬಿಟ್ಟು ಬೆಳಿಗ್ಗೆ ಪೂಜೆ ಮಾಡೋದು. ಇವಾಗ ಹೌದಾ? ಎಲ್ಲ ರೆಡಿ ಮಾಡೋಣ. ಯಾಕೆ ಇಷ್ಟೊತ್ತಲ್ಲಿ ಇಡಬಾರ್ದು? ಟೈಮುಗಳಿಗೆ ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಅಂತ ಇರುತ್ತಲ್ವಾ. ಸೊ ವಾರದಿಂದ ಮಾಡ್ಕೊಂಬಂದಿದ್ದೀವಿ, ಬೆಳೆಯ ಗಂಟೆ ಕಾಯೋಕ್ಕಾಗಲ್ವಾ. ಸೊ ಓಕೆ, ಇವಾಗ ಸ್ವಲ್ಪ ಹೊತ್ತು ಕಾಯ್ಬೇಕಂತ ನಾವು ಅಮ್ಮ ಹೇಳೋದು. ಮತ್ತೆ ಅದೇ ಬೆಳಿಗ್ಗೆ ಕುಣಿಸ್ಬೇಕಂತೆ. ಇವಾಗ ಸೀರೆ ಗಿರೆ ಏನು ಬೇಕೋ ಅದನ್ನ ರೆಡಿ ಮಾಡಿಕೊಂಡು ಸ್ವಲ್ಪ ಅಲಂಕರಣ ಮಾಡಿಕೊಂಡು ಇದು ಮಾಡ್ತೀವಿ. ಸೊ ಹೋಗ್ಬಿಟ್ಟು ಇವಾಗ ಊಟ ಮಾಡಿಕೊಂಡು ಸ್ನಾನ ಮಾಡ್ಕೊಂಡ್ಬರ್ತೀನಿ. ಅಲ್ಲೆಲ್ಲೋ ನೋಡ್ತಾ ಇರಿ, ಟೈಮ್ ಅಲ್ಲಿ 10:15 ಆಗಿದೆ. 10:15 ಆಗಿದೆ. 10:15 ಆಗಿದೆ. ಇವಾಗ ಏನಪ್ಪ ಅಂದ್ರೆ ನೀವು ಬಂದರೆ ಸೀರೆ ಫೋಲ್ಡ್ ಮಾಡೋಣ, ನೀಟಾಗಿ ರೆಡಿ ಮಾಡಿ ಸೀರೆನ ಟೇಬಲ್ ಮೇಲೆ ನೀಟಾಗಿ ಮುಗಿಸೋಣ, ಬೆಳಿಗ್ಗೆ ಕಳಸ ಇಟ್ಟು ಪೂಜೆ ಮಾಡೋಣ. ಸೊ ಗೈಸ್ ನಾವು ಯಾವ ಥರ ನಾವು ರೆಡಿ ಮಾಡ್ತೀವಿ ಅನ್ನೋದು, ಅಂದರೆ ನಮ್ಮ ಲಕ್ಷ್ಮೀನ ಯಾವ ಥರ ರೆಡಿ ಮಾಡ್ತೀವಿ ಅನ್ನೋದು ನಿಮಗೆ ತೋರಿಸ್ತೀವಿ. ಫುಲ್ ಬ್ಲಾಗ್ ನೋಡಿ. ಇವತ್ತೆಲ್ಲ ಮಲಗೋದು ಬೇಡ, ಚಾಲೆಂಜ್ ಮಾಡ್ಕೊಬೇಡ ಗೈಸ್. ಬೆಳಿಗ್ಗೆ ಎದ್ದಿರೋದು ನಾನು 6 ಗಂಟೆಗೆ, ಇನ್ನು ಕಣ್ಣು ಮುಚ್ಚಿಲ್ಲ. ನಮ್ಮಪ್ಪ ಎದ್ದು ನಮ್ಮ ಮನೆಯೆಲ್ಲ ಕೂತ್ಲು ಗುಡಿಸಿ ಒರೆಸಿ ಎಲ್ಲ ಇದು ಮಾಡ್ತಿದ್ದಾರೆ. ಇಲ್ಲ, ಇವತ್ತೊಂದು ದಿವಸ ಕಷ್ಟಪಟ್ಟರೆ ಲಕ್ಷ್ಮಮ್ಮ ಕೊಡ್ತಾರೆ, ಹಿಂಗೆ ಹೊಡೆದ್ಬಿಟ್ಟು 2 ಕೈ ಸರಿಯಾಗಿ ಕೊಡ್ತಾರೆ. ಓಕೆ ಗೈಸ್, ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ ಇಲ್ಲಿ. ಸೊ ಗೈಸ್ ಈಗ ಜಸ್ಟು ಸ್ನಾನ ಮಾಡ್ಕೊಂಬಂದೆ. ಸೊ ಟೈಮ್ ನೋಡ್ಬೋದು ನೀವು, 12 ಗಂಟೆ ಆಗಿದೆ, 12:15 ಆಗಿದೆ. ಇವಾಗ ನಮ್ಮಮ್ಮ ಇಷ್ಟು ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಬರೋಷ್ಟರಲ್ಲಿ. ಇವಾಗ ರೆಡಿ ಮಾಡಬೇಕು. ಸೊ ನೋಡಿ ಹೆಂಗೆ ರೆಡಿ ಮಾಡ್ತೀವಿ ಅಂತ. ಇದೇ ಸೀರೆ ತೊಗೊಂಬಂದಿದ್ದು. ಸೊ ಈ ಸೀರೆನ ಹೆಂಗೆ ಗುಡಿಸ್ತೀವಿ ಅನ್ನೋದು ಈ ವ್ಲಾಗಲ್ಲಿ ಇರುತ್ತೆ ನೋಡಿ. ಮತ್ತು ನಾಳೆ ಪೂಜೆದು ಈ ವ್ಲಾಗಲ್ಲಿ ಇರುತ್ತೆ, ಕಂಪ್ಲೀಟಾಗಿ ನೋಡಿ. ಬನ್ನಿ ಮಾಡೋಣ ಇವಾಗ. ಸೊ ಗೈಸ್ ಆವಾಗಲೇ ಅದು ನಮ್ಮ ಅಮ್ಮ ಮೇಲೆ ಕಟ್ಬಿಟ್ಟಿದ್ರು, ಒಂಥರ ಅಸಹ್ಯವಾಗಿ ಕಾಣ್ತಿತ್ತು. ಅದಕ್ಕೆ ಇವಾಗ ಸ್ವಲ್ಪ ಕ್ಲೀನಾಗಿ ಕಾಣುತ್ತೆ, ಅದಕ್ಕೆ ಹಿಂಗೆ ಬಿಟ್ಟಿದ್ದೀವಿ. ಅದರ ಸ್ಟೂಲು ಕಲಂಕಾರಿ ಸ್ಟೂಲ್. ಸೊ ಈ ಥರ ಸ್ಟೂಲ್ ಮತ್ತೆ ತೆಗ್ಬಿಡಮ್ಮ ಇದು ಸ್ಟೂಲು. ಹಂಗೆ ಚೆನ್ನಾಗಿರುತ್ತೆ ಒಂಥರ. ಸೀರೆ ಉಡ್ಸಲು ಕವರ್ ಆಗ್ಬಿಡ್ತೈತೆ ಫುಲ್ ಅದು. ಹೌದಾ? ಓಕೆ. ಸೊ ಇವಾಗ ಹಾಂ ಅದೇ ಹೇಳಿದ್ದು ತೆಗೆದುಬಿಡು.
ಹಾಂ ಹಿಂಗೆ ಚೆನ್ನಾಗಿರುತ್ತೆ ಹಿಂಗೆ ಇಡು. ಅದು ಇಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಹಾಕ್ರೆ ಹೆಂಗಿರುತ್ತೆ ಹೇಳು. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ಅಲ್ವಾ? ಈಗೇನಮ್ಮ ಮೊದಲಿಗೆ ಡಬಲ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದ್ರ ಮೇಲೆ ಒಂದು ರಂಗೋಲಿ ಹಾಕೊಳ್ಳೋಣ. ಓಕೆ. ಎಲ್ಲಿ ನೋಡಿದ್ರು ಒಳ್ಳೆ ಕಾಣಿಸ್ತಾಳೆ ನಮ್ಮ, ಇಲ್ಲಿ ಒಳ್ಳೆ ಕಾಣಿಸ್ತಾಳೆ, ಅಲ್ಲೂ ಒಳ್ಳೆ ಕಾಣಿಸ್ತಾಳೆ. ಇದು ನಮ್ಮ ಮನೇನ ಅವಳ ಮನೇನ ಇಬ್ಬರದು ಅಮ್ಮ ನಮ್ಮ ಮನೆ ಕಾಣಲ್ಲ ಬಿಡಮ್ಮ, ಹಾಕ್ಬಿಡ. ಹಾಕ್ಬೇಕು, ಕಾಣೋದು ಬಿಡೋದು ಸೆಕೆಂಡ್ರಿ. ಹೌದಾ? ಸೊ ಗೈಸ್ ನಿಮ್ಮ ಮನೇಲೂ ಕೂಡ ನೀವು ಈ ಥರ ನೈಟ್ ಟೈಮ್ ಮಾಡ್ಕೊತೀರಾ, ಅಂದರೆ ಎಲ್ಲ ಪ್ರಿಪೇರ್ ಮಾಡ್ಕೊತೀರಾ? ಸೊ ನಮ್ಮ ಮನೆಯಲ್ಲಿ ಸುಮಾರು ವರ್ಷದಿಂದ ನಮ್ಮ ಅಮ್ಮ ನೈಟ್ ಟೈಮ್ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಎದ್ದರೆ ಆಗಲ್ಲ ಮಾಡೋದಕ್ಕೆ, ಅಷ್ಟು ಬೇಗ ಎದ್ಬಿಟ್ಟು ಅಂತ ಎಲ್ಲರೂ ಮಾಡ್ತಾರೆ, ನೈಟ್ ಟೈಮ್ ಮಾಡ್ಕೊತಾರೆ. ಕೆಲವರು ಬೆಳಿಗ್ಗೆ ಜಾವ ಒಂದು 3 ಗಂಟೆ 2 ಗಂಟೆಗೆ ಎದ್ದು ಮಾಡ್ಕೊತಾರೆ. ಸೊ ನಾವು ಇವು ಮಾಡಿಕ್ಕಿ ಮಲ್ಕೊಂಡು ಬೆಳಿಗ್ಗೆ ಹೊತ್ತು ಮುಂಚೆ ಎದ್ದು ಮಾಡ್ತೀವಿ. ಅಕ್ಕಿ ಹಾಕಿದ ನೋಡಿ, ಅಕ್ಕಿ ಅಥವಾ ಗೋಧಿ ಹಾಕಬೇಕು. ಓಕೆ. ಈ ಥರ ಒಂದು ಅಂದರೆ ನಾವು ಹೆಂಗೆ ಮಾಡ್ತೀವೋ ಹಂಗಂಗೆ, ಚಿಕ್ಕದಾಗಿ ಮಾಡಿದ್ರೆ ಓಕೆ, ಸ್ವಲ್ಪ ಚೆನ್ನಾಗಿ ಕಾಣೋ ಥರ ದೊಡ್ಡದಾಗಿ ಮಾಡ್ತೀವಿ ಅಂದರೆ ಓಕೆ. ಸಿಂಪಲ್. ನಾವು ದೊಡ್ಡದಾಗಿ ಏನು ಮಾಡಲ್ಲ, ಸಿಂಪಲ್ಲಾಗಿ ಸ್ವಲ್ಪ ಸೀರೆ ಉಡ್ತಾರೆ ಚೆನ್ನಾಗಿ ಗುಂಪಾಗಿ ಬರಲಿ ಅಂತ ಹೇಳ್ತಾರೆ, ನರಿಗೆಲ್ಲ ಚೆನ್ನಾಗಿ ಬರಲಿ ಅಂದ್ಕೋಸ್ಕರ ಸ್ವಲ್ಪ ಹೈಟಾಗಿ ಇಟ್ಟಿದ್ದೀನಿ ಅಷ್ಟೇ. ಓಕೆ. ಬೇಗ ಬೇಗ ಸೀರೆ ಫೋಲ್ಡ್ ಮಾಡೋಣ. ಇವಾಗ ಅಲ್ಲಿ ನೆರಿಗೆ ಆಗಿದೆಯಾ? ಅದು ನರಿಗೆ ಆಯಿತು. ಇವಾಗ ಸೆರಗು. ಇದು ಸೆರಗು ಸ್ವಲ್ಪ ಜಾಸ್ತಿ ಉದ್ದ ತಗೊಂಡ್ರೆ ನೀಟಾಗಿ ಬಿಡುತ್ತೆ. ಓಕೆ. ಸ್ವಲ್ಪ ಚಿಕ್ಕದಾಗೆ ಫುಲ್ ಮಾಡ್ಕೊಬೇಕಿತ್ತು. ಸುಮಾರು ವರ್ಷಗಳಾಯಿತು, ನಿಮ್ಮಪ್ಪ ಸತ್ರು ಅಂತ 3 ವರ್ಷ ಮಾಡಲಿಲ್ವಲ್ಲ. ಸೊ ಹಾಗಾಗಿ ಇವಾಗ ಮಾಡಿ ತಿಳ್ಕೊಂತಾರ ನನಗೆ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಹೌದಾ? ಮರ್ತ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಅದೇ ಇಷ್ಟು ದಿವಸ ಆಗೋಯ್ತಲ್ಲ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ರೈಸ್ ಇವಾಗ ರೆಡಿ ಆಗಿದೆ. ಸೀರೆ ರೆಡಿ ಮಾಡ್ಕೊಂಡಿದ್ದಾಯಿತು. ನಮ್ಮಮ್ಮ ಇಷ್ಟು ಬೇಗ ಮಾಡಿದ್ರೆ ಗೊತ್ತಾಗ ಇಷ್ಟು ಟಕ 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 ನಾವು ಮಾಡ್ಬಿಟ್ರೆ ನಮ್ಮಮ್ಮ. ಇವಾಗ ಇದನ್ನ ಹೆಂಗೆ ಗುಡ್ಸ್ತೇಮ್ಮ ನೋಡಂಗೆ. ಗೈಸ್ ನೀವು ಕೂಡ ಅಮ್ಮಗೆ ಈ ಥರ ಹೆಲ್ಪ್ ಮಾಡಿದ್ದೀರಾ ಇಲ್ಲ ಮಾಡ್ತಿದ್ದೀರಾ? ದಯವಿಟ್ಟು ಹೆಲ್ಪ್ ಮಾಡಿ. ಅವರು ಒಬ್ಬರೇ ಮಾಡಬೇಕಲ್ವ. ನಾವು ಮಾಡಿ ತುಂಬ ವರ್ಷಗಳ ನಂತರ ಎಲ್ಲಾರ ಮನೆಗೂ ಬರಬೇಕು ಅಂತಂದರೆ ಕಷ್ಟ ಆಗುತ್ತೆ ಲಕ್ಷ್ಮಿ ಅಲ್ವಾ? ಎಲ್ಲರೂ ಮನೆಗೂ ಬರೋಕ್ಕಾಗಲ್ಲ. ಲಕ್ಷ್ಮೀ ಬರ್ತಾರೆ ಎಲ್ಲರೂ ಮನೆಗೂ. ನಾವು ಹೆಂಗೆ ನೋಡ್ಕೊಂತೀವಿ, ನಾವು ಹೆಂಗೆ ಮರ್ಯಾದೆಯಿಂದ ನೋಡ್ಕೊಂತೀವಿ, ಅವ್ರನ್ನ ಅವ್ರಿಗೆ ಅಪಚಾರ ಆಗದಂಗೆ ನೋಡ್ಕೊಂಡು ಕಳಿಸ್ತೀವಿ ಅನ್ನೋದು ಅಷ್ಟೊಂದು ಮುಖ್ಯ. ಇಸ್ಕೊಬೇಕು, ಕಳ್ಸೋದಲ್ಲ. ಒಂದು ಕೆಲಸ ಮಾಡೋಣ, ಲಕ್ಷ್ಮಿ ಬಂದಿದ ತಕ್ಷಣ ರೂಮಲ್ಲಿ ಕುಕ್ಕಡ ಹಾಕ್ತಾನ. ಲಕ್ಷ್ಮಿ ಆಚೆ ಹೋಗ್ಬಾರ್ದು, ಇಲ್ಲೇ ನಮ್ಮ ಮನೇಲಿ ಕಾಣಂಗೆ ಹೇಳ್ಕೊಂಡು ಬರ್ತಾಳೆ ಹಾಯ್ ಹಲೋ ಅಂತ. ಅದ್ರ ಮೇಲೆ ರೆಡಿ ಆಗಿದೆ. ಈ ಥರ ಇಟ್ಟಾಗ ಏನಾಗುತ್ತೆ, ಗ್ರಿಪ್ ಸಿಗುತ್ತೆ, ಸೀರೆ ಬೀಳಲ್ಲ. ವಾವ್, ಒಳ್ಳೆ ಐಡಿಯಾ. ನೀವು ಅದನ್ನ ಮಾಡ್ತಾರೆ ಎಲ್ಲ ಥರ. ಯಾರು ಹೊಸ ಮದುವೆ ಆಗಿರೋರು ಒಬ್ಬ ಗೊತ್ತಿರಲ್ಲ ತಾನೆ. ಸೊ ಅಂಥವ್ರು ನೋಡ್ತಾರೆ. ಚೈತ್ರ ನೋಡು, ಕಲ್ತ್ಕೋ. ಸೊ ಚೈತ್ರ ಅಂತಾರೆ ಯಾರು ಬೇರೆ ಮದುವೆ ಆಗಿದ್ರೆ ಎಲ್ಲ ಹೆಣ್ಮಕ್ಳುಗಳು. ಸೊ ನೋಡ್ಕೊಂಡು ಕಲ್ತ್ಕೊಳ್ಳಿ. ನಾವೇ ಅಷ್ಟೊಂದು ಪ್ರೋ ಪ್ಲೇಯರ್ ಅಲ್ಲ ನಮ್ಮಮ್ಮ, ಅವ್ರಿಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ಕೊಡ್ತಾರೆ. ಅದನ್ನ ನೋಡ್ಕೊಂಡು ಕಲ್ತ್ಕೊಳ್ಳಿ ಮಾಡಿ. ಚೈತ್ರ ಹೇಳ್ಕೊಳ್ಬೇಕು, ಯಾಕೆಂದ್ರೆ ಮುಂದಿನ ವರ್ಷ ಅವ್ಳು ಉಳಿಸ್ಬೇಕಿದ್ದಾರೆ. ಎಸ್. ಸೊ ವೈಸ್ ಈ ದಾರ ಏನಕ್ಕೆ ಕಟ್ತು ಅಂತ ಗೊತ್ತಾ ನಿಮಗೆ? ನಾವು ಮತ್ತು ನಮ್ಮ ಅಮ್ಮ ಹೇಳ್ತಾರೆ, ಕೇಳ್ಸೋಣ ಹೇಳಮ್ಮ. ಇದು ಈ ಥರ ಕಟ್ಟಬೇಕು ಅಲ್ಲಿಗ ಡಾಪ್ ಥರನಾ? ಮುಂದಿನ ವರ್ಷ ನನಗೆಲ್ಲ ಒಂದು ಸೆಟ್ ಮಾಡಿಸ್ಕೊಡಾಯ್ತಾ? ಹಾಂ ಓಕೆ ಓಕೆ ಮಾಡಿಸ್ಕೊಡ್ತೀನಿ. ನಾನು ಚಿನ್ನ ಕೇಳಲಿಲ್ಲ ಪುಟ್ಟ. ಓಕೆ ಓಕೆ ಮಾಡ್ಸೋಣ. ಮಾಡ್ಸಂಗೆ ದೇವ್ರು ಲಕ್ಷ್ಮಿ ಕೊಡಲಿ ನೀವು. ಪಕ್ಕ ಮಾಡಿಸ್ತೀನಿ, 100% ಮಾಡಿಸ್ತೀನಿ. ಇಷ್ಟಾಗಿದೆ ಇವಾಗ, ಸೂಪರ್ ಅಲ್ವಾ? ಥ್ಯಾಂಕ್ ಯು ಮೈ. ಸೊ ಫೈನಲಿ ಇಷ್ಟು ರೆಡಿಯಾಗಿದೆ. ಬೆಳಿಗ್ಗೆ ಈ ಥರ ಕಳಿಸಬಹುದು. ಇದ್ರ ಮೇಲೆ ನಮ್ಮ ಹೊಸ ಲಕ್ಷ್ಮಿ ಚೊಂಬು, ಅಷ್ಟಲಕ್ಷ್ಮಿ ಚೊಂಬು, ಇದ್ರ ಮೇಲೆ ಕಾಯಿ, ಅಮ್ಮನವ್ರ ಮುಖವಾಡ ಎಲ್ಲ ಇಟ್ಟು ಬೆಳಿಗ್ಗೆ ಪ್ರತಿಷ್ಠಾಪನೆ ಮಾಡೋದು. ಓಕೆ. ಟೈಮ್ ಇವಾಗಲೇ 1 ಗಂಟೆ. ಟೈಮಲ್ಲೇ 1 ಗಂಟೆ ಆಗಿದೆ. 4 ಅವರ್ ನಿದ್ದೆ ಮಾಡಿಕೊಂಡು ಒಂದು 3 ಅವರ್ ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಎದ್ದು
ಪೂಜೆ ಮಾಡಿ ಬೇಗ ಎದ್ದೊಳ್ಬೇಕು. Okay. ಇಲ್ಲೆಲ್ಲ ಮುಗಿಸಿ ನಾನು ಆಮೇಲೆ ಎಬ್ಬಿಸ್ತೀನಿ ನಾನು ಪೂಜೆ, ಯಾಕೆಂದರೆ ನೀನೇ ಫಸ್ಟ್ ಪೂಜೆ ಮಾಡಬೇಕು. ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ, ನೀನೇ ಫಸ್ಟ್ ಪೂಜೆ ಮಾಡಬೇಕು. ಓಕೆ ಗೈಸ್, ಸೈನಿಂಗ್ ಆಫ್. ಇವಾಗ ಮಲ್ಕೊಂಡಿದ್ದೀವಿ. ನಿಮಗೆ ಮತ್ತೆ ಒಂದು 5 hours ಆಮೇಲೆ ಸಿಗ್ತೇವೆ. ಓಕೆನಾ? ಹಾಂ, ನಾಳೆ ದಿನ ಪೂರ್ತಿ ಇರುತ್ತೆ. ದಿನ ಪೂರ್ತಿ ವ್ಲಾಗ್ ಇರುತ್ತೆ. ನಮ್ಮ ಮತ್ತೆ ನಮ್ಮ ಅಕ್ಕ ಮನೆ ಬರೋ ಹೋಗ್ತೀನಿ. ಖುಷಿ ಮೇಲೆ ಸಿಗ್ತಾಳೆ ಈ ವ್ಲಾಗಲ್ಲಿ. ಖುಷಿ ನೋಡ್ಬೇಕಂದ್ರೆ ಈ ವ್ಲಾಗ್ ಪೂರ್ತಿ ನೋಡಿ. ಆಮೇಲೆ ನಮ್ಮ ಅಮ್ಮ ಬರ್ತಾರೆ ಊರಿಂದ. ಫುಲ್ ಕಂಪ್ಲೀಟ್ ಒಂಥರ ಒಳ್ಳೆ ಪ್ಯಾಕೇಜ್ ಇರುತ್ತೆ ನಿಮಗೆ. ಒಂಥರ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುತ್ತೆ ನೋಡಿ. ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗ ನೋಡಿ ಇಷ್ಟಾಗಿದೆ. ಸೊ ನಾನು ಎದ್ದು ಫ್ರೆಶ್ ಅಪ್ ಆಗಿ ಬಂದೆ. ನಮ್ಮ ಇಷ್ಟು ರೆಡಿ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಏನು ಹಣ್ಣು ಎಲ್ಲ ಇಲ್ಲಿ ಜೋಡಿಸ್ಬೇಕು. ಮಾ ಫೇಸ್ ಇದೆನಾ? ಸೊ ಗೈಸ್ ಇದೆ ಫೇಸು. ಸೊ ಓಕೆ, ಇದನ್ನ ಇವಾಗ ಅಲ್ಲಿಡೋಣ ಬನ್ನಿ. ಕಳಸ ಪ್ರತಿಷ್ಠಾಪನೆ ಮಾಡೋದು. ಗೈಸ್ ಫೈನಲಿ ನಮ್ಮ ಲಕ್ಷ್ಮಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ವಾವ್, ಸಿಂಪಲಾಗಿ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನು ಮಾಡಿದ್ದೀವಿ. ಐ ಹೋಪ್ ನಮ್ಮ ಲಕ್ಷ್ಮಿ ನಮ್ಮನ್ನ ಇಷ್ಟಪಡ್ತಾರೆ ಅಂತ ನಾವು ಅವ್ರನ್ನ ಕೂಡ್ಸಿರೋದು. ಎಲ್ಲ ಮಾಡಿ ದೇವ್ರನ್ನ ಹೊಲ್ಸ್ಕೋಬೇಕನ್ನೋದು ಏನಿಲ್ಲ. ಇದೆಲ್ಲ ನಮ್ಮ ಖುಷಿಗೋಸ್ಕರ ಮಾಡೋದು. ಇಲ್ಲಿಂದ ಮಾಡಿಕ್ಕೆ ಅಲ್ವಾ? ಇಲ್ಲಿಂದ ಮಾಡೋದು. ಇದೆಲ್ಲ ನಮ್ಮ ಖುಷಿಗೆ. ಹಿಂಗಿರ್ಬೇಕು, ಹಂಗೆ ತೋರಿಸ್ಬೇಕು ಅನ್ನೋದು ನಮ್ಮ ಖುಷಿಗೋಸ್ಕರ ಮಾಡೋದು. ಇಲ್ಲಿಂದ ಮಾಡಿದಾಗ ಇದೆಲ್ಲ ಇದರೆಲ್ಲದರ ಅಗತ್ಯ ಇಲ್ಲ. ಭಕ್ತಿಯಿಂದ ಬೇಕು. ಓಕೆ, ಸೊ ಈ ಮನೆಯಲ್ಲಿ ಫಸ್ಟ್ ಟೈಮ್ ನಮ್ಮ ಕುಣಿಸಿದ ಲಕ್ಷ್ಮಿನ. ಹೋದ ವರ್ಷ ಚೈತ್ರ ಮಾಡಂತ ಇಲ್ಲೂ ಕುಡ್ಸೋಕ್ಕಾಗಿಲ್ಲ. ನಿಮ್ಮ ಅಪ್ಪ ಅವಾಗಷ್ಟೇ 3 ವರ್ಷ ಆಗಿತ್ತು. 3 ವರ್ಷ ಕಂಪ್ಲೀಟ್ ಆಗಲಿ, ಮುಂದಿನ ವರ್ಷ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದ. ಸೊ ಓಕೆ, ಇವಾಗ ಎಷ್ಟಾಗಿದೆ. ಇವಾಗ ದೀಪ ಹಚ್ಚೋದು, ಕಡ್ಡಿ ಹಚ್ಚೋದು, ಪೂಜೆ ಮಾಡೋದು. ಸೊ ಆ ಕೆಲಸನ ನೀನು ಮಾಡಬೇಕು. ನಾನೆಲ್ಲ ರೆಡಿ ಮಾಡ್ಕೊಟ್ಟಿದ್ದೀನಿ. ಸೊ ನಾನು ಪೂಜೆ ಮಾಡ್ಬೇಕಂತೆ. ಎಷ್ಟೊಂದು ದಿವಸ ಆದ್ಮೇಲೆ ಪೂಜೆ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಪೂಜೆ ಮಾಡೋಣ. ಅಲ್ಲಿಡುವ ಕಾಲ ಹತ್ರ ಇಡು. ಹಾಂ, ಇಟ್ಟಿದ್ದೀನಿ. ಸುಮ್ಮನೆ ಪೂಜೆ ಮಾಡ್ಬೇಕಾದ್ರೆ ಇಡಬೇಕು ಅಂತ. ಎಡಗೈಲಿ ಗಂಟೆ, ಬಲಗೈಲಿ ಕಡ್ಡಿ. ಹೆಂಗೆ ಹೊಡಿಬೇಕು ಗೊತ್ತಾ? ಲಕ್ಷ್ಮಮ್ಮ ಖುಷಿಯಾಗಿ ಎದ್ದು ಬಂದ್ಬಿಡ್ಬೇಕು. ಭಕ್ತಿಯಿಂದ ಕೇಳ್ಕೊಬೇಕು ಗೊತ್ತಾ? ಟೈಮ್ ಬಂದ್ಬಿಟ್ಟು 11:15 ಆಗಿದೆ. ಸೊ ಇವಾಗ ಟಿಫನ್ ಮಾಡ್ತಾ ಇದ್ದೀವಿ. 12 ಗಂಟೆ ಆಗಿದೆ. ಸೊ ಇವಾಗ ಟಿಫನ್ ಹಾಕೊಟ್ರು ನಮ್ಮಮ್ಮ. ಒಳ್ಳೆ ಪುಳಿಯೋಗರೆ ಮಾಡಿದ್ದಾರೆ ಗೈಸ್. ನಿಮ್ಮನೆ ಏನು ಮಾಡಿದ್ದಾರೆ ಟಿಫನ್ನು? ಒಬ್ಬಟ್ಟು, ಹಪ್ಪಳ ಮತ್ತು ಪಲಾವು ಎಲ್ಲ ಮಾಡಿರ್ತಾರಲ್ಲ, ನಾವು ಮಧ್ಯಾಹ್ನ ಮಾಡ್ತಾರೆ ನಮ್ಮಮ್ಮ. ಸೊ ಇವಾಗ ಟಿಫನ್ ಬರೀ ಪುಳಿಯೋಗರೆ ಮಾಡಿದ್ದಾರೆ. ಸೊ ಇವಾಗ ನಮ್ಮ ಅಕ್ಕ ಮನೆಗೆ ಹೋಗಬೇಕು. ಅವಳು ಕರೆದಿದ್ದಾಳೆ. ನಮ್ಮ ಅಜ್ಜಿ ಬರ್ತಿದ್ದಾರೆ. ನಮ್ಮ ಅಜ್ಜಿ ಕರ್ಕೊಂಡು ನಮ್ಮ ಅಕ್ಕ ಮನೆಗೆ ಹೋಗ್ಬಿಟ್ಟು ಅಲ್ಲೂ ಪೂಜೆ ಮಾಡಿಕೊಂಡು ಬರೋಣ ಬನ್ನಿ. ಸೊ ಗೈಸ್, ನಮ್ಮ ಮನೇಲಿ ಇವಾಗ ಒಬ್ಬಟ್ಟು ಮಾಡ್ತಿದ್ದಾರೆ. ಸೊ ಇದನ್ನು ತಂದ್ಕೊಂಡು ಬರ್ತಾನೆ ಅಮ್ಮಂಗೆ ನೋಡಿ. ಇವಾಗ ಒಬ್ಬಟ್ಟು ಮಾಡೋದಕ್ಕೆ ಯೂಸ್ ಆಗ್ತಿದೆ. ಅದು ಅವತ್ತು ತಂದ್ಕೊಂಡಿದ್ದು ಏನೂ ಮಾಡಿದಿಲ್ಲ. ಇದುವರೆಗೂ ನಮ್ಮ ಅದ್ರಲ್ಲಿ ಏನು ಮಾಡಿದ್ದೀರಾ. ಇವಾಗ ಒಬ್ಬಟ್ಟು ಮಾಡ್ತಿದ್ದಾರೆ. ಸೊ ಎಲ್ಲ ಪ್ರಿಪೇರ್ ಮಾಡ್ಕೊಂತಿದ್ದಾರೆ ನಮ್ಮಮ್ಮ. ನಮ್ಮ ಅಜ್ಜಿ ಬಂದಿದ್ದಾರೆ. ಹೋಗ್ಬಿಟ್ಟು ನಮ್ಮ ಅಜ್ಜಿ ಕರ್ಕೊಂಬರ ಬನ್ನಿ. ಪಾಪ ನಮ್ಮ ಅಜ್ಜಿ ನಡ್ಕೊಂಡು ಬಂದ್ಬಿಟ್ಟು ನಾಳೆ ಇಲ್ಲಿವರೆಗೂ. ಯಾಕೆ ಬನ್ನಿ ಇಲ್ಲಿವರೆಗೂ? ನಮ್ಮ ಅಜ್ಜಿ ಕಾಲು ನೋವು ಹೋಗ್ಬಿಟ್ಟು ನಡ್ಕೊಂಡು ಹೋಗ್ಬಿಡೋ. ಹತ್ತು ಹೆಂಗೈತಮ್ಮ? ಹೆಂಗೈತ ಇವಾಗ? ಚೆನ್ನಾಯ್ತಾ? ಅಪ್ಪ ಗೈಸ್, ಫೈನಲ್ ಹೆಂಗೆ ಗೊತ್ತಾ? ನಮ್ಮ ಲಿಫ್ಟ್ ರೆಡಿ ಆಗಿದೆ. ಜಾಸ್ತಿ ನಾವು 2 ವರ್ಷ ಆಯ್ತು ಬಂದು, 1.5 ವರ್ಷ ನಿಂತಂಗೆ ಐತೆ. ನಾವು ಒಳ್ಳೆ ಪವರ್ ಹಾಕೊಂಡ್ ಬಂದಿದ್ದೀನಿ. ಇವಾಗ ನಮ್ಮ ಅಕ್ಕ ಫೋನ್ ಕರೆದ್ಲು ಬಾ ಅಂತ. ಇವಾಗ ನಮ್ಮ ಅಕ್ಕ ಮನೆಗೆ ಹೋಗ್ಬೇಕು. ಬನ್ನಿ ನಮ್ಮ ಅಕ್ಕ ಮನೆಗೆ ಹೋಗ್ಬರೋಣ.
ನಮ್ಮ ಬರಲ್ಲ, ಯಾಕಂದರೆ ಮನೆ ಬಾಗ್ಲ ಬರಲ್ಲ, ಅದಕ್ಕೆ ನಮ್ಮ ಬರಲ್ಲ. ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಹೋಗ್ತಿದ್ದೀವಿ. ಬನ್ನಿ ಹೋಗ್ಬಿಟ್ಟು ನಮ್ಮ ಲೆಫ್ಟ್ ಹೋಗ್ಕೊಂಬರೋಣ, ಲಕ್ಷ್ಮೀ ನಮ್ಮ ಖುಷಿಯಾಗಿ ಲೆಫ್ಟ್ ಹೋಗ್ಕೊಂಬರೋಣ ಬನ್ನಿ. ಸೊ ಗೈಸ್, ನಮ್ಮಮ್ಮ ಯಾಕೆ ಇಷ್ಟು ಹೆಂಗಾಗಿದ್ದಾರೆ ಅಂತಂದರೆ ನೋಡಿ ಇವರಿಂದ, ನೋಡಿ ನಮ್ಮ ಅಜ್ಜಿ ಅವರು, ನಮ್ಮ ಅಜ್ಜಿ ನೋಡಿ ಹೆಂಗವ್ರಿಂದ ಇನ್ನು ವಯಸ್ಸಾಗಿಲ್ಲ ನಮ್ಮ ಅಜ್ಜಿಗೆ, ಅದಕ್ಕೆ ಅವರಿಬ್ಬರು ಹಿಂಗಿರೋದು. ಜೀನ್ಸ್ ಹಂಗಿದೆ. ಬಾಯ್ ತಮ್ಮ ಮಚ್ಚ, ಹ್ಯಾಪಿ ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ಗೂ ಮತ್ತೆ ಎಲ್ಲ. ಆಂಟಿ ಎಲ್ಲಿ? ಆಂಟಿ ಮನೇಲಿ ಯಾರು? ನಿಮ್ಮನೆ ಇವತ್ತು ಹಬ್ಬ ಮಾಡಿದ್ವು? ನಮ್ಮ ಮನೇಲಿ ಮಾಡ್ಯಾರಪ್ಪ, ಎಲ್ಲರ ಮನೇಲಿ ಸಿಂಪಲ್ ಆಗಿ. ನಾವು ಗೊತ್ತಲ್ಲ, ಊಟಕ್ಕೆ ಕರೆದೇ ಇಲ್ಲಲ್ವ? ಊಟನೇ ಮಾಡಿ ರಾತ್ರಿ ಮಾಡೋದು. ನಿಮ್ಮ ಊಟ ನೀನ್ ಕರ್ದ? ಬಾ, ನಮ್ಮ ಅಮ್ಮ ಇನ್ನು ಅಡುಗೆನೇ ಮಾಡಿಲ್ಲ. ನಮ್ಮ ಮನೇಲೂ ಮಾಡಿಲ್ಲ, ಇವಾಗ ಮಾಡ್ತಾರೆ. ರೆಡಿ ಆಗ್ಬಿಡಿದ್ಯಾ ಚೆನ್ನಾಗಿ? ಇವತ್ತು ವರಮಹಾಲಕ್ಷ್ಮಿ ಹುಡುಗಿರ್ದಲ್ಲ ಪರವಾಗಿಲ್ಲ, ನಾವು ನಮ್ಮ ಮನೆಯಲ್ಲಿ ಎಲ್ಲ ಹಬ್ಬ ಮಾಡಿದ್ವಿ, ಅದಕ್ಕೆ ರೆಡಿ ಆಗಿದ್ದೀನಿ. ಸೊ ಇವಾಗ ಸೂರ್ಯ ಪಿಕ್ ಮಾಡಿಕೊಂಡು ನಮ್ಮ ಅಕ್ಕ ಮನೆ ಹೋಗ್ತಾ ಇದ್ದೀನಿ ಗೈಸ್, ಬನ್ನಿ ಹೋಗೋಣ. ವಯಸ್ಸು ಈಗ ಜಸ್ಟು ನಮ್ಮ ಅಕ್ಕ ಮನೆ ಹತ್ರ ಬರ್ತಾ ಇದ್ದೀನಿ. ಬಂದಿದ ತಕ್ಷಣ ನಮ್ಮ ಕುಶಾನಿ ಬೇಬಿ ಇಲ್ಲೇ ಅವಳೆ. ಆಯ್ ಕುಶಾನಿ, ತಾತನ ಆಟ ಆಡ್ತಿದ್ಯಾ? ವಾವ್, ಡ್ರೆಸ್ ಚೆನ್ನಾಗಿದೆ ಕುಶಾನಿ. ನಿನ್ ಡ್ರೆಸ್ ತೋರ್ಸು. ವಾವ್, ನೈಸ್. ಹಾಯ್ ಮೇಡಮ್ ಎಲ್ರಿಗೂ. ಕುಶಾನಿ ಡ್ರೆಸ್ ನೋಡಿ ಹೆಂಗಿದೆ. ಕುಶಾನಿ ಡ್ರೆಸ್ ತೋರಿಸಿ. ತಿರುಗು 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 ಡ್ರೆಸ್ ತೋರಿಸ್ತೀನಿ. ತಿರುಗು. ತಿರ್ಸ್ಬೇಕು, ಕೈ ಇಟ್ಬಿಟ್ಗೆ. ಹಾಂ, ಅಲ್ಲ ಅಲ್ಲೋಗು, ಇಲ್ಲೋಗಿ, ಇಲ್ಲಿ ಇಲ್ಲ. ತಿರುಗು ತಿರುಗು, ಇವಾಗ ತಿರುಗು ತಿರುಗು. ಬಾ ಇಲ್ಲಿ. ಹ್ಯಾಪಿ ವರಮಹಾಲಕ್ಷ್ಮಿ. ನೀ ಹೇಳು ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳು. ಮಲ್ಕೊಂಡಿದ್ದ? ಮಲಗಿದ್ದ? ಯಾರು? ಹಾಂ, ಖಾ ಚೈಯಲ್ಲಿ ಚೈಯಲ್ಲಿ ಚೈಯಮ್ಮ, ಇಲ್ಲಿ ಚೈಯಮ್ಮ, ಚೈಯಮ್ಮ ಕರ್ಕೊಂಬೋಗಿ. ಚೈಯಮ್ಮನ ಹೋಗು. ಬಂತು ಅಮ್ಮ. ಹಾಯ್ ಚೈ, ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು. ಚೈ, ಹೆಂಗಿತ್ತು ವರಮಹಾಲಕ್ಷ್ಮಿ ಹಬ್ಬ? ನಿಮ್ಮ ಮಕ್ಕ ತೊಳಿತಿದ್ದಿ ಇವಾಗ? ಹೆಂಗಿದೆ ಹಬ್ಬ, ಹೆಂಗಿತ್ತು? ಹಾಯ್ ಬ್ರೋ, ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ಸ್ ಆ್ಯಂಡ್ ವಿಶ್ ಯು ದಿ ಸೇಮ್. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ರ ಬ್ರೋ, ಸಖತ್ತಾಗಿದೆ. ಹಾಂ, ನೈಸ್, ಚೆನ್ನಾಗಿದೆ ನೈಸ್. ಏನು ಕುಶಾನಿ, ನೀನು ಮಾಡ್ದ? ಕುಶಾನಿ ನೀನು ಮಾಡ್ದ ಇದನ್ನೆಲ್ಲ? ನೀನ್ ಮಾಡ್ದ ಅಲ್ವಾ? ಅದನ್ನೆಲ್ಲ ನೀನ್ ಮಾಡ್ದ? ನೀನ್ ತಾನೇ. ಖುಷಿ ಒಳಗೆ, ಖುಷಿ ಒಳಗೆ. ಕುಶಾನಿ ಬಾಯಿಲಿ, ಬಾಯಿಲಿ. ಎಲ್ಲಿ ಲಿಫ್ಟಿಕ್? ಲಿಫ್ಟಿಕ್ಕು ಎಲ್ಲಿ? ಹಾಂ, ಓಕೆ ಓಕೆ ಓಕೆ. ಲಿಫ್ಟಿಕ್ ಎಲ್ಲಿ? ಲಿಫ್ಟಿಕ್ ಎಲ್ಲಿ? ಎಲ್ಲಿ ಎಲ್ಲಿದೆ? ಅದು ಆಚೆ ಸಾಕ್ಬಿಟ್ಟ? ಅಯ್ಯೋ ಅಯ್ಯೋ, ಛೇ 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 ಛೇ. ಅಮ್ಮಂಗೆ ಕೇಳು, ಅಮ್ಮಂಗೆ ಕೇಳು, ಅಮ್ಮಂಗೆ. ಅಯ್ಯೋ, ಒಬ್ಬಟ್ಟು ಮಾಡಿದಾಳೆ ನಮ್ಮ ಅಕ್ಕ. ನೀನು ಮಾಡಿದೇನೆ ಒಬ್ಬಟ್ಟು? ನಿನ್ನ ಕೈಲಿ ಏನು ಮಾಡಕ್ಕೆ ಬರುತ್ತೆ ಹೇಳು? ಯಾವತ್ತಾರು ಒಂದೇ ಜನ ಮಾಡಿದ್ದೀನಿ. ನಿನ್ನ ಕೈಲಿ ಏನು ಮಾಡಕ್ಕೆ ಬರಲ್ಲ, ತಿನ್ನಕ್ಕೆ ಬರುತ್ತೆ. ಒಬ್ಬಟ್ಟು ಮಾಡಿದ್ದಾರೆ. ಇವಾಗ ಸಿಂಪಲಾಗಿ ಒಂದು ಒಬ್ಬಟ್ಟು ತಿನ್ಕೊಂಡು ಮನೆಗೆ ಹೋಗ್ಬಿಟ್ಟು ತಿನ್ಬೇಕಾದ್ರೆ ನಮ್ಮ ಅಮ್ಮ ಹೋಗಿದ್ದಾರೆ. ಹಂಗಿಲ್ಲ ಅಂದರೆ ಅವ್ರು ಮಾಡ್ತಿದ್ದಾರೆ ಮನೆಯಲ್ಲಿ. ಸಿಂಪಲ್ ತಿನ್ಕೊಂಡು ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ಖುಷಿಯಾಗಿ ನಾವು ಕಿಡ್ನಾಪ್ ಮಾಡ್ತೀವಿ ನಮ್ಮ ಮನೆಗೆ. ರಮ್ಮ ಕಳಿಸಲ್ಲ ಅಂತ ಹೇಳ್ತಿದ್ದಾಳೆ. ಇವಾಗ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀನಿ ನಾನು, ಓಕೆನಾ? ಹ್ಞೂ ಅಂದ್ಲು ಅವಳು. ಓಕೆ, ಕಿಡ್ನಾಪ್ ಮಾಡ್ಕೊಂಡು ಹೋಗೋಣ ಬನ್ನಿ. ಖುಷಿಯಾಗಿ ಬುಟ್ ಕಿತ್ತಾಕ್ಬೇಡ, ಬುಟ್ ಕಿತ್ತಾಕ್ಬೇಡ, ಬುಟ್ ಕಿತ್ತಾಕ್ಬೇಡ. ಇರಲಿ, ಚೆನ್ನಾಗಿದೆ ಬುಟ್ಟು, ಚೆನ್ನಾಗಿದೆ ಬುಟ್ಟು. ಖುಷಿ ಎಲ್ರಿಗೂ ಹಾಯ್ ಮಾಡಮ್ಮ. ಹಾಯ್. ಇಲ್ಲಿ ಪಪ್ಪಿ ಕೊಡು, ಎಲ್ರಿಗೂ ಪಪ್ಪಿ ಕೊಡು. ಇವ್ರಿಗೆ ಥ್ಯಾಂಕ್ ಯು. ಎಷ್ಟು ಗಂಟೆಗೆ ಎದ್ದೆ? ಮಲ್ಲಿಗೆ ಎಲ್ಲ ಎದ್ದೇಳಕ್ಕೆ ಬ್ರೋ, ನೀವು? ಸ್ವಲ್ಪ ಹೊತ್ತು ಮಲಗಿದ್ದೆ. ನೀವು ಹೆಲ್ಪ್ ಮಾಡಿದ್ರೆ ನೀವು? 2 o'clock ಮಲಗಿದ್ರು ಅವರು. ಹೌದಾ? ಕುಶಾನಿ, ನೀನು ಎಷ್ಟು ಗಂಟೆಗೆ ಎದ್ದಮ್ಮ? 1:30 ನನಗೆ ಎಲ್ಲ ಅರ್ಶಿನ ಕುಂಕುಮ ಇಡಕ್ಕೆ ಎಲ್ಲ ಹೆಲ್ಪ್ ಮಾಡಿ, ಆಮೇಲೆ ಕರೆಕ್ಟಾಗಿ 4 ಗಂಟೆಗೆ ಪೂಜೆ ಟೈಮಿಗೆ ಎದ್ಲು. ಹೌದಾ ಕುಶಾನಿ?
ಸೂಪರ್ ಹೂ 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 ಅಂತ ಸೊ ಗೈಸ್ ನಿಂಗೆ ಹೆಂಗೆ ಗೊತ್ತಾ, ಈ ಲಕ್ಷ್ಮೀ ಹಬ್ಬ ಬಂದರೆ ನಂಗೊಂದು ಯೋಚನೆ ಬರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ಮತ್ತು ನಮ್ಮ ಅಕ್ಕ ನಮ್ಮ ಮನೆ ಲಕ್ಷ್ಮೀ ಹಬ್ಬಕ್ಕೆ ಕಾಸು ಸಿಕ್ಕಿದ್ರು ಗೊತ್ತಾ, ಅವರೆಲ್ಲ ಕಾಸು ಇರ್ತಾರೆ ನಮ್ಮಪ್ಪ ಇಡ್ತಿರ್ಬೇಕಾದ್ರೆ ನಾನು ದೇಪ್ತಿದ್ದೆ ಕಾಸು. ಇವಳೇನು ಒಳ್ಳೇದು ಅನ್ಕೊಂಬಿಡಿ, ಇವಳು ಕಳ್ಳಿನೇ. ನಾನು 100 ರೂಪಾಯಿ ಕೈ ಇವಳು 500 ರುಪೀಸ್ ಹಾಕ್ತಿದ್ದು, ದೊಡ್ಡ ಕಳ್ಳಿ ಗಾಯ್ಸಿ ಇವಳು. ಆತರ ನೀವು ಯಾವತ್ತರ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೀವು ಈ ತರ ಮಾಡಿದ್ರ? ನಮ್ಮ ತರ ಕುಶಾನಿ ಮಾಡ್ತಾಳೆ ಇವಾಗ ನಿನ್ ಬುದ್ಧಿ ಎಲ್ಲೋಗುತ್ತೆ ಅವಳಿಗೆ, ನಿನ್ ಬುದ್ಧಿ ಎಲ್ಲೋಗುತ್ತೆ ಅವಳಿಗೆ. ಅವಳು ಎತ್ತಲ್ಲ ಅಂತಾನೆ 10 ರೂಪಾಯಿ ನೋಟಿದ್ದೀವಿ. ಸೊ ಈ ಥರ ಮಾಡ್ತಿದ್ದೀವಿ ನಾವು. ಸೊ ಅಕಸ್ಮಾತ್ ನೀವು ಮಾಡಿದರೆ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಮಗೂ. ಓಕೆ ಚೈತ್ರ, ಲಕ್ಷ್ಮಿ ಹಬ್ಬ ಶುಭಾಶಯಗಳು. ನಿಮ್ಮ ಮನೇಲಿ ಲಕ್ಷ್ಮಿ ತುಂಬಿ ತುಳುಕ್ಲಿ, ನಿಮ್ಮನೆಲ್ಲೂ ಕೂಡ. ಓಕೆ ಬಾಯ್, ಖುಷಿ ಆಯ್ತು ಬಂದಿದ್ದು. ಸಿ ಯು ನಾಳೆ ಬಿತ್ತಲಿಂದ ಗೈಸ್, ನೋಡೋಣ ಅದಾದ ವ್ಲಾಗ್ ಮಾಡ್ತೀನಿ ನಾಳೆ. ಓಕೆ ಬಾಯ್ 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 ಬ್ರೋ, ಬಾಯ್ ಬ್ರೋ, ಬಾಯ್ 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 ಬಾಯ್. ಖುಷಾನಿ ನೀನು ಬರ್ತೀಯ ಬರಲ್ಲ ಇವಾಗ ಹೇಳು? ಹೋಗ್ಬೇಡ, ನಮ್ಮನೇಲಿ ದೇವ್ರ ಐತೆ ತಾನೇ, ಇಲ್ಲಿರು ನಾಳೆ ಹೋಗೋಣ. ಹೋಗ್ಬೇಡ ಅಂದಿದ್ದು. ಬಾರೆ ಹೋಗೋಣ, ಬಾ ಹೋಗೋಣ. ಬಾಯ್ ಎಲ್ಲರಿಗೂ ಬಾ ಹೋಗ್ಬೇಡ ಬಾ. ನೋಡು ಬಿಡೆ ಕರ್ಕೊಂಬರ್ತೀನಿ. ಎಲ್ರಿಗೂ ಬಾಯ್ ಅಂತ ನೋಡಿ, ಬಾಯ್ ಮಾಡ್ತಾವಳೆ. ಅಪ್ಪ ಅಮ್ಮನು ಬೇಡ ಅಲ್ಲ ನಿಂಗೆ, ಅಮ್ಮನು ಬೇಡ ಅಲ್ಲ ನಿಂಗೆ. ಬೇಡ ಅನು ಬೇಡ ಅನು ಬೇಡ ಬೇಡ ಅನು ಸರಿ ಬಾಯ್. ಪಪ್ಪಿ ಪಪ್ಪಿ ಕೊಟ್ಬಿಡು ಮಾಮೂಲಿ. ಇಲ್ಲಿ ಇಲ್ಲಿ ಅಪ್ಪನ್ಗೆ ಬಾಯ್ ಅಮ್ಮಂಗೊಂದು. ಸೊ ಗೈಸ್ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಖುಷಿನೇ ಬರ್ತಿರೋದು. ನಮ್ಮಮ್ಮ ಕರ್ಕೊಂಬಂತಂದ್ರು, ನಮ್ಮ ಅಕ್ಕನ ಫೋನಾಗ ಕೇಳಿದ್ರು ಕಳಿಸು ಅಂತ. ಅವ್ಳು ಕಳ್ಸಲ್ಲ ಅಂತಂದ್ರು. ಅವ್ರು ನಮ್ಮ ಫೋನ್ ಬೇರೆ ಕಟ್ ಮಾಡಿಬಿಟ್ರು. ಸರ್ಪ್ರೈಸ್ ಆಗಿ ಅವಳನ್ನ ಕರ್ಕೊಂಡು ಹೋಗ್ತಿದ್ದೀವಿ. ಬನ್ನಿ ನೋಡೋಣ ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಮನೆ ಹತ್ರ ಬಂದ್ವಿ, ನಾವು ಖುಷಿನೇ ಪಾಚ್ಕೊಂಬಿಟ್ರು ನೋಡಿ ಆರಾಮಾಗೆ. ನೀವು ಒಂದು ಸ್ವಲ್ಪ ಸೌಂಡ್ ಮಾಡ್ತಾರೆ ಪಾಚ್ಕೊಂಬಿಟ್ಟವಳೆ. ಬನ್ನಿ ಹೋಗೋಣ ಮನೆಗೆ ಹೋಗ್ಬಿಟ್ಟು ಅಮ್ಮ ಸರ್ಪ್ರೈಸ್ ಮಾಡೋಣ ಇವಾಗ. ಗೈಸ್ ಇವಾಗ ಖುಷಾನಿ ಇಲ್ಲೇ ಇರ್ತಾಳೆ, ನಾನು ಮತ್ತೆ ನಮ್ಮ ಅಜ್ಜಿ. ನೀನು ಬರೀನ್ ಬಾ, ನಾನು ಮತ್ತೆ ನಮ್ಮ ಅಜ್ಜಿನ ಮನೆಗೆ ಹೋಗಿರ್ತೀವಿ. ಅವ್ನು ಫೋನ್ ಮಾಡ್ತೀವಿ, ಹೋಗಿ ಬರ್ತಾನೆ. ಗೈಸ್ ಈಗ ಜಸ್ಟು ನಮ್ಮ ಮನೆಗೆ ಬಂದ್ವಿ. ಏನು ಮಾಡ್ತೀಯಮ್ಮ? ಎಷ್ಟೊತ್ತು ಏನು ಮಾಡಿದೆ? 2 ಅವರ್ ಏನು ಮಾಡಿದೆ? ಮಲ್ಕೊಂಡ್ಬಿಟ್ಟಿದ್ದೆ. ಹೌದಾ? ನೋಡಮ್ಮ ಚೈತ್ರ ಖುಷಾನಿಗೆ ಕಳಿಸು ಅಂದರೆ ಕಳಿಸಿಲ್ಲ. ಹಾಂ ಆಮೇಲೆ ಇಸ್ಕೊಳ್ಳಿ ಬಿಡು, ಇನ್ನೊಂದ್ಸತಿ ಅಮ್ಮ ಇದನ್ನು ಹೋಗ್ಬೇಕು ಕರ್ಕೊಂಡು ಬಂದ್ಬಿಡ್ತೀನಿ, ಎಲ್ಲ ಇಸ್ಕೊ ಅಂತ ಹೇಳಲ್ಲ. ಒಂದು ಟೈಮ್ ಬರುತ್ತೆ. ಎಷ್ಟೆಲ್ಲ ಗೊತ್ತಾ ಕರ್ಕೊಂಬ ಕಳಿಸು ಅಂತ. ಕಳಿಸಿಲ್ಲ ಕಣಮ್ಮ. ಟೈಮ್ ಬರುತ್ತೆ ನಮಗೂ, ಟೈಮ್ ಬರುತ್ತೆ ಅಂತೀಯಾ? ವಾವ್ ಎಷ್ಟು ಕ್ಲೀನಾಗಿ ಮಾಡೋಣ ನೀವು ಅಮ್ಮ. ಮತ್ತೆ ಇನ್ನೊಂದ್ಸಲಿ ಎಲ್ಲ ಹೂವು ಅಲ್ಲ, ಸೂಪರ್. ಬೇಜಾರಾಗ್ತಿಲ್ವಾ? ಯಾಕೆ ಬೇಜಾರು ಮಾಡ್ಕೋಬೇಕು? ಹಾಂ ಬೇಜಾರು ಮಾಡ್ಕೋಬಾರ್ದು. ಯಾಕೆ? ಪೂಜೆ ಮಾಡ್ತಾ ಇದ್ದೀವಿ ಅದಕ್ಕೆ. ಹೌದಾ? ಅಮ್ಮ ಬೇಜಾರಾಗಿದ್ದಾರೆ, ತೋರ್ಸ್ಕೊಂಡಿಲ್ಲ ಅಷ್ಟೇ ಅಮ್ಮ ಬೇಜಾರನ್ನ. ಪಾಪ ಪಾಪ ಬಂದ್ಬಿಟ್ಟೆ ನಮ್ಮ ಖುಷಾನಿ ಯಾರಿದು? ಯಾರಿದ್ದು? ಯಾರಿದು? ಯಾರು ನಾನು ಹೇಳು? ಇದ್ಯಾರಮ್ಮ ಇದು? ಇವ್ರು ಯಾರು ಇವರು? ಇದ್ಯಾರಿದು? ಅಮ್ಮಮ್ಮ ಹೇಳು. ನಾನು ಅಮ್ಮ. ಅವಳು ನೋಡ್ತಾವಳೆ ಹೆಂಗ್ ಕುಣ್ಸಿವಿ ನಾವು ಅದನ್ನ ಲಕ್ಷ್ಮೀನ ಅಂತ. ಸ್ವಾಮಿ ಮಾಡೋಣ, ಕೈ ಮುಗಿ ಸ್ವಾಮಿ, ಕೈ ಮುಗಿ ಅಮ್ಮ. ಪೂಜೆ ಮಾಡೋಣ. ಗೌರಮ್ಮ ಬಂದ್ಬಿಟ್ಟು ಲಕ್ಷ್ಮಮ್ಮ ನಮ್ಮ ಮನೆಗೆ. ಚೈತ್ರ ನೀನ್ ಬೇಜಾರಾಗ್ತಿದ್ದ ಕಳಿಸು ಕಣಮ್ಮ. ಚೈತ್ರ ನೀನ್ ಬೇಜಾರಾಗ್ತಿದ್ದ ಕಳಿಸು. ಫೋನ್ ಮಾಡ್ಬಿಟ್ಟು ಹಂಗಂದೆ ನಾನು. ನಮ್ಮ ಮನೇಲಿ ಹಬ್ಬ ಮಾಡ್ತಿಲ್ವಾ, ನಾನು ಕಳ್ಸೋಕಾಯ್ತದ ಅಂದ್ಲು. ಇನ್ನೊಂದ್ಸತಿ ನನಗೆ ಹೇಳ್ಬಿಟ್ಟು ಫೋನ್ ಮಾಡಿ ಇನ್ನೊಂದ್ಸತಿ ಇರ್ಸ್ಕೊ ಅಂತ ಅವಾಗ ಮಾಡ್ತೀನಿ ನಿನಗೆ ಅಂತ ಕಟ್ ಮಾಡ್ಬಿಟ್ಟೆ. ಥ್ಯಾಂಕ್ ಯು ಕೊಡಿ, ಥ್ಯಾಂಕ್ ಯು. ಚೆನ್ನಾಗಿದ್ಯಾ? ತಿನ್ನು. ಕ್ಯಾಮ್ರಾ ವಿಡಿಯೋ ಮಾಡ್ತಾನೆ. ಯಾರು ವಿಡಿಯೋ ಕಾಲ್ ಇಲ್ಲ, ಯಾರೇ ವಿಡಿಯೋ ಕಾಲ್ ಮಾಡ್ತಾರೆ ಅಂದ್ಬಿಟ್ಟು ಬಂದು ಕ್ಯಾಮ್ರಾ ತಿಳಿಸ್ತಾಳೆ. ಹೆಂಗಾಡ್ತಾಳೆ? ಕುಂಕುಮ ಕೊಡಪ್ಪ ಮಂಜಮ್ಮ. ಮೇಲೆ ಕುಂಕುಮ ಕೊಡು ಮಂಜಮ್ಮಂಗೆ. ತಗೋ ಇದು ತಟ್ಟೆ ತಗೋ. ತಕ್ಷಣ ಕುಂಕುಮ ಇಡು. ಇಲ್ಲಿ ಬತ್ತ ಕುಂಕುಮ ಇಡು. ಹಣೆಗಿಡು. ಹೂವು ಕೊಡು. ನೀನ್ ಕೊಡು. ಒಂದು ಕೊಡು, ಇದು ಕೊಡು.
ಬಳೆ ಕೊಡು ಬಳೆ ಬಳೆ ಕೊಡು ಕೊಡು ಎರಡು ಹ್ಞೂ ಇದು ಹಿಡ್ಕೊ ತಟ್ಟೆ ಹಿಡ್ಕೊ ಹಿಡ್ಕೊ ಹ್ಞೂ ನೀನು ಹಿಡ್ಕೊ ಬಿಗ್ಗಿಗೆ ಹಾಂ ತಗೊಳ್ಳಿ ಇನ್ನು ಅಪ್ಪ ಅದು ಕೊಡಲ್ವಾ ಕೊಡ್ಬೇಕು ಅದು ಕೊಡಬೇಕು ಎಲ್ಲ ಕೊಟ್ಬಿಡ್ಬೇಕು ಎಲ್ಲ ಕೊಡಬೇಕು ಥ್ಯಾಂಕ್ ಯು ಹೇಳು ಥ್ಯಾಂಕ್ ಯು ಕೂಚೋ ಎಲ್ಲಿ ತಿರುಗು ಈ ಕಡೆ ಇದು ಥ್ಯಾಂಕ್ ಯು ಮಂಜಮ್ಮ ಹೇಳು ಥ್ಯಾಂಕ್ ಯು ಕುಶಾನಿ ಆಂಟಿಗೆ ಕುಂಕುಮ ಕುಶಾನಿ ಆಂಟಿ ಕೊಟ್ಟ ಕುಂಕುಮ ಕುಶಾನಿ ಕುಶಾನಿ ಐ ನೋಡು 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 ಕಾರ್ತಿಕ್ ಅವ್ರ ಅಮ್ಮ ಅದು ಅವ್ನು ನೀನೆಲ್ಲ ನೋಡ್ತಾ ಫೋನಲ್ಲಿ ನೀನು ನೋಡ್ತಾರಂತೆ ಫೋನಲ್ಲಿ ಕೊಡ್ತೀನಿ ಅದಕ್ಕೆ ಅಲ್ಲ ಆಂಟಿಗೆ ಆಯ್ ಮಾಡು ಅದೇ ಅಳಿಗೆ ಆಂಟಿಗೆ ಆಯ್ ಮಾಡು ಹ್ಯಾಪಿ ವರಮಹಾಲಕ್ಷ್ಮಿ ಹ್ಯಾಪಿ ವರಮಹಾಲಕ್ಷ್ಮಿ ಆಂಟಿ ಥ್ಯಾಂಕ್ ಯು ಪುಷ್ಪ ಮೂವಿ ತರ ರೆಡಿ ಆಗ ಕಾರ್ತಿಕ್ ವಿಶ್ ಮಾಡಿ ಓಕೆ ಗಾಯ್ಸ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಹೆಂಗಿತ್ತು ವರಮಹಾಲಕ್ಷ್ಮಿ ಚೆನ್ನಾಗಿತ್ತಾ ತುಂಬ ಚೆನ್ನಾಗಾಯ್ತು ಹಂಗೆ ಟಯರ್ಡ್ ಕೂಡ ಆಯಿತು ಸೊ ಓಕೆ ಇವಾಗ ಊಟ ಮಾಡಿ ಮಲ್ಕೋತೀವಿ ಖುಷಿಯಾಗಿ ಮಲ್ಕೊಂಡೆ ಹಾಳಾಗ್ಲೆ ಖುಷಿಯಾಗಿ ಇಷ್ಟೊತ್ತು ಗಂಟೆ ಆಡಿ 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 ಹೊತ್ತು ಇವಾಗ ಮಾಡ್ತೀನಿ ಓಕೆ ಬಾಯ್ ಮಾಡ್ಬಿಡು ಬಾಯ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ಮತ್ತೆ? ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ನಿಮ್ಮಿಂದ ನಮಗೆ ಹುಮ್ಮಸ್ಸು ಹುರುಪು ಹೆಚ್ಚಾಗಬೇಕು ಅಂತ ಸೊ ತುಂಬ ಜನ ಕೇಳ್ತೀರಿ ಲೈವ್ ಬನ್ನಿ ಅಂತ ಸೊ ಯೂಟ್ಯೂಬಲ್ಲಿ ಲೈವ್ ಬರ್ತೀನಿ ನನಗೆ ಫೋನ್ ಅನ್ನಕ್ಕೆ ಕಂಪ್ಲೀಟ್ ಆಗಿದ ತಕ್ಷಣ ಲೈವ್ ಬರ್ತೀನಿ ಬೇಗ ಮಾಡಿ ಫೋನ್ ಅನ್ನಕ್ಕೆ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ